ಹಾಯ್ ಎವ್ರಿವನ್, ಇದು ಕಾವ್ಯ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇದುವರೆಗೂ ನಾನು ಯಾವುದೇ ರೀತಿ ವ್ಲಾಗ್ಸ್ ಮಾಡಿರಲಿಲ್ಲ, ಮಾಡಬೇಕು ಅಂತಲೂ ಅನಿಸಿರಲಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ತಪ್ಪಿದ್ರೆ ಬೇಜಾರು ಮಾಡ್ಕೋಬೇಡಿ. ನಾನು ಬಂದು ಚನ್ನಪಟ್ಟಣ ಅನ್ನೋದಕ್ಕಿಂತ ಚನ್ನಪಟ್ಟಣದ ಸೊಸೆ ನನಗೆ ಇದು ಸ್ಪೆಷಲ್ ಡೇ ಬಿಕಾಸ್ ಇವತ್ತು ವ್ಯಾಲೆಂಟೈನ್ಸ್ ಡೇ. ನಾನು ಮದುವೆ ಆದಮೇಲೆ ನನಗೆ ಬರ್ತಿರೋ ಮೊದಲನೇ ವ್ಯಾಲೆಂಟೈನ್ಸ್ ಡೇ ಇದು. ನಾನು ಮತ್ತು ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರ್ ಹೋಗ್ತಿದ್ದೀವಿ. ಈಗ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ನಾವು ಬಿಟ್ಟಾಗ. ಅದಕ್ಕೆ ಫಸ್ಟ್ ಹೊಟ್ಟೆಗೆ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಸರೋವರ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ನಮಗೆ ಕುಡಿಯೋದಕ್ಕೆ ರಸಮ್ ಕೊಟ್ಟರು. ಅದಾದಮೇಲೆ ಬ್ಯಾಟಿಂಗ್ ಅಂತೂ ಮಾಡಿದ್ವಿ. ಫಸ್ಟು ಕಲ್ಮಿ ಕಬಾಬ್ ತಿಂದ್ವಿ. ಅದಾದಮೇಲೆ ರೋಟಿ, ಚಿಕನ್ ಮಸಾಲ, ಟಿಕ್ಕ ಮಸಾಲ ತುಂಬ ಚೆನ್ನಾಗಿತ್ತು, ಅದನ್ನು ತಿಂದ್ವಿ. ಅದಾದಮೇಲೆ ನೆಕ್ಸ್ಟು ಬಂದು ಬಿರಿಯಾನಿ ಕೊಟ್ಟರು. ಬಟ್ ನನಗಂತೂ ಅದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ನನ್ನ ಹಸ್ಬೆಂಡಿಗೆ ಇಷ್ಟ ಆಯಿತು, ಅವ್ರು ತಿಂದರು, ನಾನು ತಿಂದೆ. ಅದಾದಮೇಲೆ ವಾಶ್ ಬೌಲ್ ಕೊಟ್ಟರು. ಬಟ್ ನನಗದು ಕಂಫರ್ಟಬಲ್ ಇಲ್ಲ. ಅದಕ್ಕೆ ಅದರಲ್ಲಿ ವಾಶ್ ಮಾಡಿಕೊಂಡು ಕೂಡ ಮತ್ತೆ ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡೆ. ಅದಾದಮೇಲೆ ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್, ಅದನ್ನು ತಿಂದ್ವಿ. ಅದಂತೂ ತುಂಬ ಚೆನ್ನಾಗಿತ್ತು, ನನ್ನ ಫೇವ್ರೆಟ್. ಅವ್ರಿಗೆ ಆರ್ಡ್ರ್ ಮಾಡಿದ್ದೆ ಒಂದು, ಅದನ್ನೊಬ್ಬಳೇ ನಾನೇ ತಿಂದೆ. ಅದಾದಮೇಲೆ ನೆಕ್ಸ್ಟ್ ನಾವು ಹೋಗ್ಬೇಕಿದ್ದು ಬ್ಯಾಂಗ್ಳೂರ್. ಏನಕ್ಕೆ ಬಂದ್ವಿ, ಆ ರೀಸನ್ಗೆ ಹೋಗಿದ್ದು HP ವರ್ಡ್ ಕೆಂಗೇರಲ್ಲಿರೋದು. ರೀಸನ್ ಏನಕ್ಕೆ ಅಂತ ಅಂದರೆ ವ್ಯಾಲೆಂಟೈನ್ಸ್ ಡೇಗೆ ಸಂತು ಬಂತು ನನಗೆ ಲ್ಯಾಪ್ಟಾಪ್ ಕೊಡಿಸ್ಬೇಕು ಅಂತ ಕರ್ಕೊಂಡೋಗಿ ಕೊಡಿಸಿದ್ರು. ನೆಕ್ಸ್ಟ್ ಮನೆಗೆ ಬರ್ತಾ ಇದ್ವಿ. ಅಲ್ಲೇ ಈ ಥರ ಗೊಂಬೆಗಳೆಲ್ಲ ಇಟ್ಟಿದ್ರು ರೋಡ್ ಸೈಡ್. ಅಲ್ಲಿ ನೋಡಿ ಸ್ವಲ್ಪ ಬೈ ಮಾಡಿದ್ವಿ. ಅದನ್ನು ಆಮೇಲೆ ತೋರಿಸ್ತೀನಿ ಏನು ತೊಗೊಂಡ್ವಿ ಅಂತ. ಹಾಗೆ ಹೋಗೋ ದಾರಿಯಲ್ಲಿ ಮಾಲ್ಗುಡಿ ಕಾಫಿ ಕುಡ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 7:30 ಮೇಲಾಗಿ ಹೋಗಿತ್ತು. ಮನೆಗೆ ಬಂದಿದ್ದ ತಕ್ಷಣ ನಾನು ಮಾಡಿದ ಮೊದಲನೇ ಕೆಲಸನೇ ಕೃಷ್ಣನ ಬ್ಯಾಗ್ ರಿಮೂವ್ ಮಾಡಿ ಅದ್ರ ಪ್ಲೇಸ್ಗೆ ಇಟ್ಟಿದ್ದು. ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ನೆಕ್ಸ್ಟು ನಾವು ಏನು ತೊಗೊಂಡ್ವಿ HP ವರ್ಡಲ್ಲಿ ಅಂದರೆ ಲ್ಯಾಪ್ಟಾಪ್ ತೊಗೊಂಡ್ವಿ. ನನಗೆ ಬಂದು ಸಂತು ಲ್ಯಾಪ್ಟಾಪ್ ಕೊಡಿಸ್ಬೇಕು ಅನ್ನೋ ಐಡಿಯಾ ಏನಿರಲಿಲ್ಲ. ಫೋನ್ ಕೊಡಿಸ್ಬೇಕು ಅಂತ ಇದ್ದರು. ಬಟ್ ನನ್ನ ಹತ್ರ ಆಲ್ರೆಡಿ ಫೋನ್ ಇರೋದ್ರಿಂದ ಫೋನ್ ಬೇಡ, ನೆಕ್ಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಲ್ಯಾಪ್ಟಾಪ್ ಕೊಡಿಸಿದ್ರು. ವ್ಯಾಲೆಂಟೈನ್ಸ್ ಡೇಗೆ ನೆನಪು ಇರುತ್ತೆ, ಗಿಫ್ಟಾಗೂ ಇರುತ್ತೆ, ನಮಗೂ ಯೂಸ್ ಆಗುತ್ತೆ. ಬಿಕಾಸ್ ನಮ್ಮದು ಮದುವೆ ಫೋಟೋಸ್ ಎಲ್ಲ ಬಂದಿದೆ, ಯಾವುದೂ ಸೆಲೆಕ್ಟ್ ಮಾಡಿಲ್ಲ ನಾವು ಆಲ್ಬಮ್ಗೋಸ್ಕರ. ಸೊ ಆ ಪರ್ಪಸ್ಗೂ ಯೂಸ್ ಆಗುತ್ತೆ, ನಿನಗೂ ಯೂಸ್ ಆಗುತ್ತೆ. ಏನಾದರೂ ಮುಂದೆ ಫ್ಯೂಚರಲ್ಲಿ ನೀನು ವರ್ಕ್ ಫ್ರಮ್ ಹೋಮ್ ಏನಾದರೂ ಮಾಡ್ತೀನಿ ಅಂತ ನಿನ್ಗೆ ಅನಿಸಿದ್ರೆ ಮಾಡೋದಕ್ಕೂ ಯೂಸ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನನಗೆ ಲ್ಯಾಪ್ಟಾಪ್ ಕೊಡಿಸಿದ್ದು ಸಂತು. ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇದು ಒಂದು ನನ್ನ ವಿಶ್ ಬಕೆಟಲ್ಲಿ ಇದ್ದಿದ್ದು, ಲ್ಯಾಪ್ಟಾಪ್ ತೊಗೋಬೇಕು, ನನ್ನದೇ ಓನ್ ಲ್ಯಾಪ್ಟಾಪ್ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದನ್ನು ಅರ್ಥ ಮಾಡಿಕೊಂಡು ನನಗೆ ಸಂತು ಲ್ಯಾಪ್ಟಾಪ್ ಕೊಡಿಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಏಕೆಂದರೆ ನನ್ನ ವಿಶ್ ಬಕೆಟ್ನು ಒಬ್ಬರು ಪೂರೈಸ್ತಿದ್ದಾರಲ್ಲ, ನನ್ನನ್ನು ಅರ್ಥ ಮಾಡ್ಕೋತಿದ್ದಾರಲ್ವ, ನನ್ನ ಆಸೆ ಕನಸುಗಳನ್ನ ಪೂರೈಸ್ತಿದ್ದಾರಲ್ವ ಅಂತ ತುಂಬ ಖುಷಿ ಆಯಿತು. ನನಗಂತೂ ಹೊಸ್ದಾಗಿ ಏನಾದರೂ ತೊಗೊಂಡ್ರೆ ಅದನ್ನು ಫಸ್ಟ್ ಚೆಕ್ ಮಾಡಿಬಿಡ್ಬೇಕು. ಅದೇನೇ ಆಗಿರಲಿ ಅದನ್ನು ನಾನೇ ಓಪನ್ ಮಾಡಬೇಕು, ನಾನೇ ಎಲ್ಲ ಚೆಕ್ ಮಾಡಬೇಕು ಒಂದು ಕಡೆಯಿಂದ. ಅಲ್ಲಿವರೆಗೂ ನನಗಂತೂ ಸಮಾಧಾನ ಆಗಲ್ಲ. ಅದೇ ರೀತಿ ಲ್ಯಾಪ್ಟಾಪ್ನ ನೋಡ್ತಾನೇ ಇದ್ದೆ, ಏನೇನಿದೆ, ಯಾವ ಥರ ಫ್ಯೂಚರ್ಸ್ ಇದೆ ಅಂತ ನೋಡ್ತಾನೇ ಇದ್ದೆ ನಾನು. ಲ್ಯಾಪ್ಟಾಪ್ಗೆ ಮೌಸೇ ನಾವು ಕೊಡಲಿಲ್ಲ, ಬಟ್ ನಾವೇ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ವೈರ್ಲೆಸ್ ಮೌಸ್ ತೊಗೊಂಡ್ವಿ. ಅದನ್ನೇ ಹಾಕ್ಬಿಟ್ಟು ಅದು ವರ್ಕ್ ಆಗ್ತಿರಲಿಲ್ಲ ಸ್ಟಾರ್ಟಿಂಗು. ಯಾಕೆ ವರ್ಕ್ ಆಗ್ತಿಲ್ಲ ಅಂತ ನೋಡ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ ನಾನು. ಅದಕ್ಕೆ ಸಂತು ಆಗತ್ತೆ ನೋಡು, ಅರ್ಜೆಂಟ್ ಮಾಡಬೇಡ ನೀನು, ಎಲ್ಲದಕ್ಕೂ ಅರ್ಜೆಂಟ್ ಮಾಡ್ತೀಯ ನೀನು ಅಂದ್ಬಿಟ್ಟು ಹೇಳ್ತಾ ಇದ್ರು ನನಗೆ.
ಆಮೇಲೆ ಅವರೇ ಸರಿ ಮಾಡಿಕೊಟ್ರು ನನಗೆ, ಆಗುತ್ತೆ ನೋಡು ಅಂತ. ಆ ಲ್ಯಾಪ್ಟಾಪ್ ಜೊತೆಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂದ್ಬಿಟ್ಟು ಏರ್ಪೋರ್ಟ್ಸ್ ಕೂಡ ಕೊಟ್ಟರು, ಮತ್ತು ಬ್ಯಾಗ್ ಫ್ರೀ ಬಂತಷ್ಟೇ. ಅದು ಇನ್ನೇನು ಎಕ್ಸ್ಟ್ರಾ ಕೊಟ್ಟಿಲ್ಲ ನಮಗೆ. ಮಿಕ್ಕಿದ್ದು ಮೌಸ್ ಮಾತ್ರ ನಾವು ತಗೊಂಡ್ವಿ. ನೆಕ್ಸ್ಟ್ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಅಂದ್ಬಿಟ್ಟು ರೋಸ್ ಗಿಫ್ಟ್ ಮಾಡಿದ್ರು, ಆರ್ಟಿಫಿಷಿಯಲ್ ರೋಸ್. ಯಾಕೆ ಅಂತ ಕೇಳಿದ್ರೆ, ಒರಿಜಿನಲ್ ರೋಸ್ ತೊಗೊಂಡ್ರೆ ಬೇಗ ಮುರಿದೋಗ್ಬಿಡುತ್ತೆ, ನೀನು ಇಟ್ಕೊಳ್ಳೋಲ್ವಲ್ಲ, ಅದಕ್ಕೋಸ್ಕರ ಇದು ನೆನಪಿಗೆ ಇಟ್ಕೊಳ್ಳಿ ಅಂದ್ಬಿಟ್ಟು ಆರ್ಟಿಫಿಷಿಯಲ್ ರೋಸ್ ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ಕೊಟ್ಟರು ನನಗೆ ಸಂತು. ಅದಾದಮೇಲೆ ಚಾಕ್ಲೇಟ್ ಕೊಟ್ಟರು. ಚಾಕ್ಲೇಟ್ ಪ್ರಿಯ ನಾನಂತೂ, ನನಗಂತೂ ಎಷ್ಟು ಚಾಕ್ಲೇಟ್ ಆದರೂ ನಾನಂತೂ ತಿಂತೀನಿ. ನೆಕ್ಸ್ಟು ಡ್ರೆಸ್ಸು, ಒಂದು ಪೀಸ್ ಡ್ರೆಸ್ ಕೊಡಿಸಿದ್ದು ಅನ್ನೋದಕ್ಕೆಲ್ಲ ಬುಕ್ ಮಾಡಿ ವ್ಯಾಲೆಂಟೈನ್ಸ್ ಡೇಗೆ ಅಂದ್ಬಿಟ್ಟೇ ಆ ಡೇಗೆ ಬರೋ ಥರ ಬುಕ್ ಮಾಡಿ ಅದೊಂದು ಕೊಟ್ಟರು. ಆ್ಯಂಡ್ ಒನ್ ಮೋಸ್ಟ್ ಡಿಮ್ಯಾಂಡಬಲ್ ಗಿಫ್ಟ್ ಇದು. ನಂಗೆ ಮದುವೆ ಮುಂಚೆಯಿಂದನೂ ಕೇಳ್ತಾನೆ ಇದ್ದೆ, ನನಗೆ ಕೊಡಿಸಿ ಪ್ಯಾಂಡ ಕೊಡಿಸಿ ಅಂತ. ಫೈನಲಿ ನನಗೆ ವ್ಯಾಲೆಂಟೈನ್ಸ್ ಡೇ ದಿನ ಕೊಡಿಸಿದ್ರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಪ್ಯಾಂಡ. ಫೈನಲಿ ನನಗೆ ಪ್ಯಾಂಡ ಕೊಡಿಸಿದ್ರು. ನನಗೆ ವ್ಯಾಲೆಂಟೈನ್ಸ್ ಡೇಗೆ ಇಷ್ಟೆಲ್ಲ ಗಿಫ್ಟ್ಸ್ ಕೊಡಿಸಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.